ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯಕ್ಕೆ ಇಬ್ಬರು ಸಚಿವರಿಂದ ಆನೆ ಬಲ ಬಂದಿದೆ. ಮಂಡ್ಯದಲ್ಲಿ ಈಗ ಹುಲಿ ಸಿಂಹಗಳು ಗರ್ಜಿಸಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಭಾಷಣವನ್ನ ಮಾಡಿದ್ದಾರೆ. ಡಿಕೆ ಸಿದ್ದರಾಮಯ್ಯ ಇಬ್ಬರು ಕೂಡ ಸಚಿವರನ್ನ ಕೊಟ್ಟಿದ್ದಾರೆ. ಇಬ್ಬರು ಸಚಿವರನ್ನ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು. ಮಂಡ್ಯ ಅಭಿವೃದ್ಧಿ ಮಾಡೋದಕ್ಕೆ ಇಬ್ಬರ ಸಹಕಾರ ಬೇಕು. ಮಂಡ್ಯ ಅಭಿವೃದ್ಧಿಯಾದರೆ ಇಂಡಿಯಾದಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳಿ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಗಣಿಗ ರವಿಕುಮಾರ್ ಅವರು ಭಾಷಣವನ್ನ ಮಾಡಿರುವಂತದ್ದು. ಮಂಡ್ಯಕ್ಕೆ ಇಬ್ಬರಿಗೆ ಸಚಿವರ ಸ್ಥಾನ ನೀಡಿರುವಂತಹ ಕಾರಣ ಖುಷಿಯಾಗಿ ಇಂಥ ಮಾತುಗಳನ್ನಾಡಿದ್ದಾರೆ. ಈ ಒಂದು ನಿರ್ಧಾರದಿಂದ ಮಂಡ್ಯಕ್ಕೆ ಆನೆ ಬಲ ಬಂದಿದೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಇವತ್ತು ಈ ಇಬ್ಬರು ಮಂತ್ರಿಗಳನ್ನ ನಮ್ಮ ಸರ್ಕಾರ ಕೊಡುಗೆ ಕೊಟ್ಟಿದೆ. ಮಂಡ್ಯಕ್ಕೆ ಬಹಳಷ್ಟು ನಿರೀಕ್ಷೆಯನ್ನ ಇವರಿಂದ ಇಟ್ಟು ಈಗ ಆಲ್ರೆಡಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮುನ್ನಡೀತಾ ಇದೆ, ಸಾಗ್ತಾ ಇದೆ. ಈಗ ಇವರಿಬ್ಬರು ಆನೆ ಬಲ ಬಂದಾಗ ನಮಗೆ ಒಬ್ರು ಸಿಂಹ, ಒಬ್ರು ಹುಲಿ ಗರ್ಜಿಸ್ಬೇಕಷ್ಟೇ. ಜಿಲ್ಲೆಯಲ್ಲಿ ಏನ್ ಮಾಡ್ಬೇಕು? ಹುಲಿ ಸಿಂಹ ಗರ್ಜಿಸ್ಬೇಕು. ಇನ್ನ 1.25 ವರ್ಷದಲ್ಲಿ ಮಂಡ್ಯದಲ್ಲಿ ಗರ್ಜನೆಯಿಂದ ಅಭಿವೃದ್ಧಿ ಕಾರ್ಯಗಳು ನಡಿಬೇಕು. ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರು ಅಭಿವೃದ್ಧಿಯ ಪಥದನ್ನ ತೆಗೆದುಕೊಂಡು 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನ ತರೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಬಯಸ್ತಾ ಇದೀವಿ. ಅದಕ್ಕೆ ಇವರಿಗೆ ಆಶೀರ್ವಾದ ಮಾಡಿ ಇವರು ಮನೆಗೆ ಬಂದು ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಇದ್ದಾರೆ. ಇವತ್ತು ಈ ಇಬ್ಬರು ಮಂತ್ರಿಗಳನ್ನ ನಮ್ಮ ಸರ್ಕಾರ ಕೊಡುಗೆ ಕೊಟ್ಟಿದೆ. ಮಂಡ್ಯಕ್ಕೆ ಬಹಳಷ್ಟು ನಿರೀಕ್ಷೆಯನ್ನ ಇವರಿಂದ ಇಟ್ಟು ಈಗ ಅಭಿವೃದ್ಧಿ ಕಾರ್ಯಗಳು ಮುನ್ನಡೀತಾ ಇದೆ, ಸಾಗ್ತಾ ಇದೆ.